ಶ್ರೀ ಗುರುಚರಿತ್ರೆ ಅಧ್ಯಾಯ 3. ಶ್ರೀ ಗಣೇಶಾಯ ನಮಃ. ಶ್ರೀ ಸರಸ್ವತ್ಯೇ ನಮಃ. ಶ್ರೀ ದತ್ತಾಯ ಗುರುವೇ ನಮಃ. ಸಿದ್ಧ ಮಹಾಮುನಿಯು ನಾಮಾಧಾರಕನನ್ನು ಗಾಣಗಾಪುರ ಕ್ಷೇತ್ರಕ್ಕೆ ಕರೆತಂದು ಶ್ರೀ ಗುರುವು ವಾಸ ಮಾಡಿದ ಮರದ ಕೆಳಗೆ ಕುಳಿತುಕೊಳ್ಳುವಂತೆ ಮಾಡಿದನು. ನಾಮಾಧಾರಕನು, ಸ್ವಾಮಿ, ಸದ್ಗುರುವೆಂದರೆ ತ್ರಿಮೂರ್ತ್ಯಾತ್ಮಕನೆಂದಿರಿ. ತ್ರಿಮೂರ್ತಿಗಳಿಗೆ ಮೂಲವಾದವರ ಮಾನವಾವತಾರವನ್ನು ಯಾತಕ್ಕಾಗಿ ಧರಿಸಿದರೋ ವಿವರವಾಗಿ ತಿಳಿಸಿ ಎಂದು ಬೇಡಿದನು. ಸಿದ್ಧ ಮುನಿಯು ಇಂತೆಂದನು. ಕಂದ, ಪ್ರತಿಯೊಂದು ಕೆಲಸದ ಹಿಂದೆ ಒಂದು ಕಾರಣವಿರುತ್ತದೆ. ಹಿಂದೆ ಅಂಬರೀಷ ಎಂಬ ಮಹಾರಾಜನು ಏಕಾದಶಿ ವ್ರತವನ್ನು ಬಹಳ ನಿಷ್ಠೆಯಿಂದ ಮಾಡುತ್ತಿದ್ದನು. ಒಂದು ಸಲ ದ್ವಾದಶಿ ತಿಥಿ ಗಳಿಗೆಯ ಸಮಯದಲ್ಲಿ ದೂರ್ವಾಸರು ಶಿಷ್ಯ ಕೋಟಿಯೊಡನೆ ಬಂದರು. ಅವರನ್ನು ಆಹ್ವಾನಿಸಿ ಪೂಜಿಸಿ ದ್ವಾದಶಿ ಪಾರಣ ಸಮಯಕ್ಕೆ ಸರಿಯಾಗಿ ಆತಿಥ್ಯಕ್ಕೆ ಬರಲು ರಾಜನು ಬೇಡಿಕೊಂಡನು. ಅವರು ನದಿಗೆ ಸ್ನಾನಕ್ಕೆ ಹೋಗಿ ಕಾಲಾತೀತವಾದರೂ ಬರಲಿಲ್ಲ. ರಾಜನು ದ್ವಾದಶಿ ಗಳಿಗೆಯೂ ಮೀರದೆ ತುಳಸಿ ತೀರ್ಥದೊಡನೆ ತನ್ನ ಪಾರಣೆಯನ್ನು ಮುಗಿಸಿದನು. ಅಷ್ಟರಲ್ಲಿ ದೂರ್ವಾಸನು ಬಂದು ಕೋಪೋದ್ರಿಕ್ತನಾಗಿ ಶಾಪವನ್ನು ಕೊಡುತ್ತಿರಲು ಅಂಬರೀಷನು ವಿವಶನಾಗಿ ವಿಷ್ಣುವನ್ನು ಶರಣು ಹೊಂದಿದನು. ಶರಣು ಹೊಂದಿದವರನ್ನು ರಕ್ಷಿಸುವುದು ಶ್ರೀ ಮಹಾವಿಷ್ಣುವಿನ ಕರ್ತವ್ಯವು, ಹಾಗೂ ಅದು ಆತನ ಕಲ್ಯಾಣ ಗುಣಗಳಲ್ಲಿ ವಿಶಿಷ್ಟವಾದ ಲಕ್ಷಣ. ತಕ್ಷಣವೇ ಶರಣು ಬಂದ ಭಕ್ತನ ಹೃದಯದಲ್ಲಿ ಪ್ರವೇಶಿಸಿದನು. ಅಂಬರೀಷನು ಶ್ರೀಹರಿ ಶರಣಂ ಎನ್ನುತ್ತಿರುವಷ್ಟು ದೂರ್ವಾಸನು ಬಾಯಿಗೆ ಬಂದ ಹಾಗೆ ಶಾಪಗಳನ್ನು ಕೊಟ್ಟನು. ಅಂಬರೀಷನ ಹೃದಯದಲ್ಲಿ ವಿಷ್ಣುವು ನಿಂತು ಮುನಿಯು ನೀಡಿದ ಶಾಪಗಳನ್ನು ತಾನು ಗ್ರಹಿಸಿದನೆಂಬ ವಿಷಯ ತಿಳಿದು ದೂರ್ವಾಸನು ವಿಷ್ಣುಮೂರ್ತಿ ಭೂಮಿಯ ಮೇಲೆ ಮತ್ತೆ ಮತ್ತೆ ಅವತರಿಸಿದರೆ ನಮ್ಮಂಥ ಯೋಗಿಗಳಿಗೆ, ಹಲವಾರು ಭಕ್ತರಿಗೆ ತೃಪ್ತಿಯುಂಟಾಗುವುದೆಂದು ಸಂತೋಷಪಟ್ಟು ಅಂಬರೀಷನನ್ನು ಆಶೀರ್ವದಿಸಿ ತೆರಳಿದನು. ಆ ಪ್ರಕಾರ ಮತ್ಸ್ಯಾದಿ ದತ್ತಾವತಾರಗಳು ಏರ್ಪಾಟಾಯಿತು. ಅದೂ ಅಲ್ಲದೆ ಭಾಗವತದಲ್ಲಿ ಹೇಳಿರುವ ರೀತಿಯಲ್ಲಿ ವಿಷ್ಣುವು ಒಟ್ಟು 24 ಅವತಾರಗಳನ್ನೆತ್ತಿದನು. ಅದರಲ್ಲಿ ತ್ರಿಮೂರ್ತ್ಯಾತ್ಮಕನಾದ ಶ್ರೀ ದತ್ತಾತ್ರೇಯ ಅವತಾರವೂ ಇದೆ. ಆತನೇ ಜಗದ್ಗುರುವೆಂದು ಹೇಳಿರುವರು. ಹಾಗೂ ಅತ್ರಿ ಮಹಾಮುನಿಯ ತಪಸ್ಸಿಗೆ ಮೆಚ್ಚಿ ಅವರಿಗೆ ಮಗನಾಗಿ ಅವತರಿಸಿದ್ದಕ್ಕಾಗಿ ಶ್ರೀ ದತ್ತಾತ್ರೇಯನೆಂಬ ಹೆಸರಿನಿಂದ ಕರೆಯಲ್ಪಡುತ್ತಿರುವನೆಂದು ಸಿದ್ಧರು ತಿಳಿಸಿದರು. ಜೈ ಗುರುದೇವ ದತ್ತ.